ಪಕ್ಕ ಇರ್ಬೇಕು ಪಕ್ಕ. ನನಗ ನೀ ಸೀರೆ ಉಡಿಸ್ಬೇಕಾದ್ರ ನನಗ ನೀ ಸೀರೆ ಉಟ್ಟಿ ಬ್ರಹ್ಮ ವೇದಿಕೆ ಮೇಲೆ ಕುಣಿಸ್ಬೇಕಾದ್ರ ಹೌದು ಈ ದೈವದ ಕೈಲಿ ಹೂ ಅನಿಸಿ ತಾಳಿ ಹೊಡಿಸಿ ಮಾತಾಡವ ನಾ ನಿನಗತ್ತೆ ಸುಮ್ಮ ಹೇಳವಲ್ಲ. ಹೌದು ಹೌದು ಈಗ ಉಡಿಸ್ಬೇಕಾಗಿತ್ತಂದ್ರ ಒಂದು ಆಯರಿ ಮಾಡ್ಬೇಕಾದ್ರ ಆಯರಿ ಮಾಡಿ ಒಬ್ಬರಿಗೆ ಸೀರೆ ಉಡಿಸ್ಬೇಕಾಗಿತ್ತಪ್ಪ ಅಂತಂದ್ರ ಹೌದು ಮೊದಲ ತಮ್ಮ ತಲೆ ಮೇಲೆ ಸರಗ ಹಾಕೊಂಡೆ ಸೀರೆ ಉಡಿಸ್ತಾರೋ ಹುತ್ತ ನಿನ್ನ ತಲೆ ಮೇಲೆ ಸರಗ ಹಾಕ್ತೀನಿ ಇವತ್ತ. ಮೊದಲು ತನ್ನ ತಲೆ ಮೇಲೆ ಸರಗಿರ್ತದ. ನಿನ್ನ ತಲೆ ಮೇಲೆ ಸರಗ ಹಾಕಲಾರ್ದೆ ಹೋದ್ರೆ ಇದು ಸೊಳ್ಳೆ ಹನುಮಂತ ಗೌಡನ ಮರಿಲಿ ಎಲ್ಲ ತಿಳ್ಕೊ ಈ ಊರಾಗ. ಹೌದು 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 ನೀ ತಿಳ್ಕೊಂಡಿದಿ. ಒಂದು ಹುಡುಗಿ ಕೊಟ್ಟು ನನಗೆ ಲಗ್ನ ಮಾಡಿದಪ್ಪ ಅಂತಂದ್ರ ನನಗತ್ತಲ್ಲ ಒಂದು ಒಟ್ಟು ದೃಷ್ಟಾಂತ ಇದು ದೃಷ್ಟಾಂತ ಹೇಳಕತ್ತೀನಿ. ನಮ್ಮ ಹುಡುಗಗ ನೀ ಲಗ್ನ ಮಾಡಿದಪ್ಪ ಅಂತಂದ್ರೆ ಜಗತ್ತಾಗ ಎರಡು ಒಂದೇ ತರ ಸಭಾದಾಗ ಕೈ ಎತ್ತಿ ಹೋಗ್ತಾರೆ ಪುಣ್ಯ ಹತ್ರ ಹಂಗೆ ಹೋಗುದಿಲ್ಲ. ಹೌದು 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 ಮತ್ತೆ ಹೆಣ್ಣ ಕೇಳೋಣ ಹಿಂದಕ್ಕೆ ಸರಿ ಅದು ಸಭಾದಾಗ ಬಂದು ನಾ ತೊತ್ತಲ ಮಗ ಆತ ನನ್ನ ಹೆಸರಲ್ಲಿ ನಾ ಅನ್ಕೊಳಂಗಿಲ್ಲ. ಹೌದು ಹೌದು ಇದೇ ಅಕ್ಕಲಕೋಟೆ ತಾಲೂಕ ನಿಮ್ಮ ಊರಲ್ಲಿಗೆ ಹುಟ್ಟಿರ್ತಕ್ಕಂಥ ನಮ್ಮ ಬೀರು ಅಣ್ಣವ್ರ. ಹೌದು ನಾ ಏನ ಹಾಡಿಕೆ ಮಾಡ್ತಿದ್ದಿಲ್ಲ, ಸುಮ್ಮ ಗೌಡ್ರ ಜೋಡಿ ಬೆನ್ನ ತಡ್ಯಾಡ್ತಿದ್ದೇನೆ. ಹೌದು ಹೌದು ಗೌಡ್ರ ನಿಮ್ಮ ಶಿಶು ಮಕ್ಕಳು ಯಾರ್ಯಾರ ಅದಾರ ಅಂತ ಕೂಡ ಹೇಳ್ತಿದ್ರ ಅವ್ರ. ಯಾನತ್ರಿ ಮೂಡಲಗಿ ತಾಲೂಕದೊಳಗ ಮುದುವಿನ ಕೊಪ್ಪದ ಒಂದು ಊರು ಬರ್ತೈತಿ. ಹೌದು ಆ ಮುದುವಿನ ಕೊಪ್ಪದಾಗ ಒಂದ ಅಕ್ಕಲಕೋಟ ತಲೆ ಹೊಡೆದಾಗ ಬೀರು ಅಂತ ಹೇಳಿ ಅವರೇ ನಮ್ಮ ಶಿಶು ಮಕ್ಕಳು ಮತ್ತೆ ದಿಂಡವಾರದಾಗ ಮಾಂತೇಶ್ ಅಂತ ಹೇಳಿ ಹಿಂಗ ನಮ್ಮ ಶಿಶು ಮಕ್ಕಳು ಅದರ ಪರಸು ಇವರೇ ಒಂದು 3-4 ಮೇಳದವ್ರದಾಗ ಜಾಸ್ತಿ ಶಿಶು ಮಕ್ಕಳು ಇಲ್ಲ. ಇವ್ರು ನಮ್ಗಿಂತ ಇವ್ರು ದೊಡ್ಡವರು. 1-2-3 ಮಂದಿ ಹೇಳ್ತಿದ್ರು ನೀವು ಅಡ್ಡಾಡಾಗ ನಾವು ಅಡ್ಡಾಡಾಗ. ಹೌದು ಹೌದು ಈಗ ಏನೋ ಭಗವಂತನ ಆಶೀರ್ವಾದದಿಂದ ಗುರುಗಳ ಹಸ್ತದಿಂದ ನಮ್ಮ ಕಾರ್ಯಕ್ರಮ ಹಂಗೆ ಸಣ್ಣಗೆ ನಡೆದಾವ. ಹೌದು ನಾವೆಲ್ಲರೂ ತಳೆವಾಡ ಗ್ರಾಮಪ್ಪ ಅಂತಂದ್ರೆ ಇದು ಸಾಮಾನ್ಯ ಗ್ರಾಮ ಅಲ್ಲ. ಇದು ಎಂತ ಗ್ರಾಮ ರೀಪ್ಪ. ಒಂದು ತಿಂಗಳದೊಳಗೆ ಎಷ್ಟೇ ಕಾರ್ಯಕ್ರಮಗಳು ಈ ಊರೊಳಗೆ ನಡೆದು ಹೋಗ್ತಾವ. ಹೌದು ಹೌದು ಹಾಡಿಕೆ ಕೇಳಾರ ಊರಾಗ ಹಾಡೋದು ಬೇರೆ, ಕೇಳಿದ ಊರಾಗ ಹಾಡಿಕೆ ಅನುಭವ ಇದ್ದ ಊರಾಗ ಹಾಡೋದು ಬೇರೆ ಬೇರೆ. ಹೌದು ಹೌದು ನಮ್ಮ ಸರಜೋಡಿ ಸಹ ಕಲಾವಿದರು ಒಂದು ಮಾತಾಡಿದ್ರೆ ತಮ್ಗೆಲ್ಲರಿಗೂ ಗುರುತದ. 4 ದಿನ ದವಾಖಾನ್ಯಾಗ ಬಿದ್ದು ಬಂದಾಳ ಇಲ್ಲಿ. ಇಂದು ನನ್ನ ಜೋಡಿ ಬಂದಾಳ ಸತ್ಯಭಾಮ ಈ ಸೀರೆ ಉಟ್ಟ ಕುಣಿತಾಳ. ಈಚ ಕಡೆ ಕೃಷ್ಣ ಪರಮಾತ್ಮ ಆಗಿ ನಾ ಇವನ್ನ ಆಡಿಸ್ತೀನಿ, ಇವನು ಸೀರೆ ಉಡಿಸಿ ಕಳಿಸ್ತೀನಿ ಅಂತಕ್ಕಂಥ ಮಾತು ಹೇಳ ನೀವೆಲ್ಲರೂ ಕೇಳಿ. ಹೌದು 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 ಅಂದಾರಿಲ್ರಿ. ಸೀರೆ ಉಡಿಸಿ ಕಳಿಸ್ತೀನಿ ಅಂದ. ನೀ ಗಡಬಡ ಮಾಡ್ಬೇಡ. ಇವನು ಸೀರೆ ಉಡಿಸಿ ಕಳಿಸ್ತೀನಿ ಅಂತ ಹೇಳಿ ಅಂದಾನ. ಪಿಂಟು ಮಾಸ್ತರ ನಿನ್ನ ತಲೆಯಾಗ ಪಕ್ಕ ಜ್ಞಾನ ಇರ್ಬೇಕು. ಮೊದಲು ಮಾತಾಡಾಗ ಪಕ್ಕ ಇರ್ಬೇಕು ಪಕ್ಕ. ನನಗ ನೀ ಸೀರೆ ಉಡಿಸ್ಬೇಕಾದ್ರ ನನಗ ನೀ ಸೀರೆ ಉಟ್ಟಿ ಬ್ರಹ್ಮ ವೇದಿಕೆ ಮೇಲೆ ಕುಣಿಸ್ಬೇಕಾದ್ರ ಹೌದು ಈ ದೈವದ ಕೈಲಿ ಹೂ ಅನಿಸಿ ತಾಳಿ ಹೊಡಿಸಿ ಮಾತಾಡವ ನಾ ನಿನಗತ್ತೆ ಸುಮ್ಮ ಹೇಳವಲ್ಲ. ಹೌದು ಹೌದು ಈಗ ಯಾರೇ ಒಬ್ಬರಿಗೆ ಸೀರೆ ಉಡಿಸ್ಬೇಕಾಗಿತ್ತಂದ್ರ ಒಂದು ಆಯರಿ ಮಾಡ್ಬೇಕಾದ್ರ ಆಯರಿ ಮಾಡಿ ಒಬ್ಬರಿಗೆ ಸೀರೆ ಉಡಿಸ್ಬೇಕಾಗಿತ್ತಪ್ಪ ಅಂತಂದ್ರ ಮೊದಲ ತಮ್ಮ ತಲೆ ಮೇಲೆ ಸರಗ ಹಾಕೊಂಡೆ ಸೀರೆ ಉಡಿಸ್ತಾರೋ ಹುತ್ತ ನಿನ್ನ ತಲೆ ಮೇಲೆ ಸರಗ ಹಾಕ್ತೀನಿ ಇವತ್ತ. ಮೊದಲು ತನ್ನ ತಲೆ ಮೇಲೆ ಸರಗಿರ್ತದ. ನಿನ್ನ ತಲೆ ಮೇಲೆ ಸರಗ ಹಾಕಲಾರ್ದೆ ಹೋದ್ರೆ ಇದು ಸೊಳ್ಳೆ ಹನುಮಂತ ಗೌಡನ ಮರಿಲಿ ಎಲ್ಲ ತಿಳ್ಕೊ ಈ ಊರಾಗ. ಹೌದು 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 ನೀ ತಿಳ್ಕೊಂಡಿದಿ. 4 ದಿವಸ ಇವ ದವಾಖಾನ್ಯಾಗ ಬಿದ್ದು ಮೆತ್ತಗಾಗಿ ಬಂದಾನಂದ್ರೆ ಇವ ಮೆತ್ತಗ ಮಾತಾಡ್ತಾನ. ಇದು ಮೆತ್ತಗಾಗು ಮರಿ ಅಲ್ಲ, ಮುಂದೆ ಹೋಗುದಿದು. ನೋಡಲ್ಲಿ ಕಾಕ ಕಂದಿಲ್ ಹುಲಿ ಇದು ಉತ್ನಾಳ ಪರಸು ಯಾನ್ ಹರಿದ್ರು ಕೇಳಿದ್ರು ಅಂತ ಹೇಳ್ತಾನವ. ಹೌದು 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 ನೋಡು ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರಿ ಇಲ್ಲಿ. ಯಾನತ್ರಿ 2 ಜಗಳದ ಮ್ಯಾಳಗಳು ಅಲ್ಲ ಅಲ್ಲಿ ನಾ ಜಗಳದವಲ್ಲ. ಅದು ಎಲ್ಲ ಜಗತ್ತಿಗೆ ಗುರ್ತದ. ನಮ್ದು ಎಲ್ಲಾ ಯೂಟ್ಯೂಬ್ದಾಗ ಹೊಡೆದ್ ನೋಡಿದ್ರಪ್ಪ ಅಂತ ಜಗತ್ತಿನ ಹೇಳ್ತದ. ಸೊನ್ಯಾಳ ಹನುಮಂತ ಗೌಡನ ಶಿಶುಮಗ ಉತ್ನಾಳ ಪರಸು ಜಗಳದವ ಅಲ್ಲ ಅಂತ ಹೇಳಿ ಜಗಳನು ನಾವು ಮೊದಲು ಜರಿ ಏನ್ರ ಮಾಡ್ತಿದ್ದೇವೆ ಕರೆ ಈ ಕಾಡ್ ಜಗಳ ಅಳಕಸಿ ಬಿಟ್ಟಿದ್ದೆವು. ಹೌದು ನಮ್ಮನ್ನ ನೀವು ಇಲ್ಲಿ ಎದಕ್ಕೆ ಕರೆಸಿರಿ ನಮ್ಮಿಂದ ನಿಮಗೆ ಏನು ಉಪಯೋಗ ಆಗ್ಬೇಕು. ಏನು ಬಹಳ ಚಾಣರಿಲ್ಲ ಜಗತ್ತದ. ರಗಡ ಮಂದಿ ಹಾಡೋರು ಅದಾರ, ಜಗಡ ಮಂದಿ ಚಾಣರದಾರ, ಮಾತಾಡೋರು ಅದಾರ. ಹೌದು ಹೌದು ನಿಮಗೆ ಎಲ್ಲಾನು ಬಲಿದವ್ರು ಇರ್ತೀರಿ. ನಮ್ಮನ್ನ ಎದಕ್ಕೆ ಕರೆಸಿರ್ತೀರಿ ಅಂತ ಕೇಳಿದ್ರ ಎದಕ್ಕೆ ಕರೆಸಿರ್ತಾರ ನಮ್ಮಿಂದ ಏನಾರೇ ಉಪಯೋಗ ಬರ್ತಕ್ಕಂಥದ್ದು ಒಂದು 2 ಮಾತು ನಿಮ್ಗೆ ತಿಳಿತಾವ. ಯಾನ್ರೆ ಶಾಣೆತಿಂದ ಮಾತಾಡ್ತಾರತ್ತೆ ನಮ್ಮನ್ನ ಕರೆಸ್ತೀರಿ ಹೊರತಾಗಿ ನಾವೇನು ಬಾಳ ಶಾಣ್ಯರ ಅಂತ ಹೇಳಿ ನೀವು ನಿಮ್ಮೂರಿಗೆ ನಮ್ಮನ್ನ ಕರೆಸಿಲ್ಲ. ಹೌದು ಹೌದು ಯಾವಾರ ಇತ್ತಂಡು ಹೋಗ್ಬಾರ್ದು ಲೈನ್ ಹಿಡಿದು ಯಾವಾರ ಹೋಗ್ಬೇಕ. ಹೌದು ನಮ್ಮ ಸರಜೋಡಿ ಸಹ ಕಲಾವಿದರಿಗೆ ಹಿರಿಯರು ಯಾರೋ ಒಂದು ಮಾತು ಹೇಳಿದ್ರು. ಯಾನತ್ರಿ ಒಂದು ಶೀಲ ಮತ ಒಂದು ಹಾಲ ಮತ. ಹೌದು ಹೌದು ಶೀಲ ಮತ ಮತ್ತು ಹಾಲು ಮತ ಅಂತಕ್ಕಂಥ ವಿಷಯದೊಳಗೆ ನಮ್ಮ ಆಳಿಗೆ ಪಿಂಟು ಮಾಸ್ತರ
ಬಹಳ ಅದ್ಭುತವಾಗಿ ಮಾತು ಹೇಳಂದ್ರಿ ನೀವು ಎಲ್ಲರೂ ಕೇಳಿರಿ. ಹೌದ್ ಹೌದ್ ಹೇಳೇನ್ರಿಪ್ಪ. ಬಾಬಾ ಹಾ ಮತ್ತ ಯಾವ ಮೇಳರೆ ಬಂದಾಕರ ಹಾ ನೀ ಹಾಲು ಮತ್ತ ಶೀಲ್ ಮತ್ತ ಹೇಳು ಹೇಳು. ಕರೆ ಇದು ಆಳ್ಗಿ ಪಿಂಟೂನ್ ಮ್ಯಾಳ ಇದ್ದಾಕರ ಇದು ಹಾಲು ಮತ್ತ ಶೀಲ್ ಮತ್ತ ಅನ್ಬೇಡಪ್ಪ. ಹಾ ಇದು ಎರಡು ಒಂದೇ ಅದ. ಹೌದ್ ಹೌದು. ಎರಡು ಹಾಲು ಮತದಾಗೆ ಬಂದು ಮುಂದೆ ಪಂಗಡಗಳ ಆಗ್ಯಾವ. ಹೌದು. ಎರಡು ಹಾಲು ಮತ ಒಂದೇ ತಿಳನ ನೀವೆಲ್ಲರೂ ಕೇಳಿರಿ. ಹೌದ್ ಹೌದ್ ಹೌದು. ನಾ ಕೇಳ ಇರ್ಲಿ ಇರ್ಲಿ ಕಾಕ ಇರ್ಲಿ ಇರ್ಲಿ ಇರ್ಲಿ. ಎರಡು ಒಂದೇ ಅಂತ ಹೇಳಿದಿ. ಹೌದು. ನಿಮ್ದೇನು ನನ್ನ ಕಡೆ ತಪ್ಪನಂಗಿಲ್ಲ. ಹಾ ಹಾ ಒಂದು ಒಳ್ಳೆತನ ಮಾತಾಡಿದ ಮನುಷ್ಯಗ ನಾ ಯಾವತ್ತೂ ಅಡ್ಡ ಮಾತಾಡಮಲ್ಲ. ಅಲ್ಲ. ಹಾಲು ಮತನೇ ಎರಡು ಐತತ್ ಹೇಳಿದಿ. ಹೌದು. ನಾಳೆಗೆ ಬೇಡ ಒಂದು 15 ದಿನ 15 ದಿನ ತಿಂಗಳು ಹೋಗಲಿ ಟೈಮ್. ಹೌದು. ನನ್ನ ಮನಿತನದಾಗ ಒಂದು ಹುಡುಗದ, ಹೌದ. ನಿನ್ನ ಮನಿತನದಾಗ ಒಂದು ಹುಡುಗಿ ಕೊಟ್ಟು ನನಗೆ ಲಗ್ನ ಮಾಡಿದಪ್ಪ ಅಂತಂದ್ರ ನನಗತ್ತಲ್ಲ. ಹಾ 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 ಒಂದು ಒಟ್ಟು ದೃಷ್ಟಾಂತ ಇದು. ದೃಷ್ಟಾಂತ ಹೇಳಕತ್ತೀನಿ. ಹಾ ಹಾ ನಮ್ಮ ಹುಡುಗಗ ನೀ ಲಗ್ನ ಹಾ ಮಾಡಿದಪ್ಪ ಅಂತಂದ್ರೆ ಜಗತ್ತದಾಗ ಎರಡು ಒಂದೇ ತರ ಸಭಾದಾಗ ಕೈ ಎತ್ತಿ ಹೋಗ್ತಾರೆ ಪುಣ್ಯ ಹತ್ರ ಹಂಗೆ ಹೋಗುದಿಲ್ಲ. ಹೌದ್ ಹೌದ್ ಹೌದ್. ಮತ್ತೆ ಹೆಣ್ಣು ಕೇಳೋಣ ಹಾ ಹಿಂದಕ್ಕೆ ಸರಿ ಅದು ಹಾ ಸಭಾದಾಗ ಬಂದು ಎರಡು ಒಂದೇ ಹಿಂಗ್ ಹೇಳುದಿಲ್ಲ. ಹೌದು. ನಾ ಮೊದಲೇ ಹೇಳ್ತಿದ್ದು ಯಾರತ್ತ? ನೀವು ನಮಗ ಬೀಗರು. ಬೀಗರು. ಹಾ ಹಾ ಬೀಗರು. ನೀವು ನಮಗ ಬೀಗರು, ಹೌದ್ ನಾವು ನಿಮ್ಮ ಬೀಗರು. ಹೌದ್. ಹಾಲು ಮತ ಅನ್ನೋದೇ ಹಾ ಹಾ ನಮ್ಮದು ನಿಮ್ದು ಸಂಪ್ರದಾಯ ಕೂಡಿದತ್ತ ಬಹಳ ಮಂದಿ ಮುಂದೆ ನಾ ಹೇಳಿದ. ಹೌದು. ಯೂಟ್ಯೂಬ್ದಾಗ ಹೊಡೆದ್ ನೋಡಿದ್ರು ಬಂದದ ಸಿಗ್ತದ. ಖರೆ ಶೀಲ ಮತ ಮತ್ತು ಹಾಲು ಮತ ಅಂತಕ್ಕಂಥದ್ದು ಎರಡು ಪಂಗಡಗಳನ್ನ ಹಾ ಹಾ ಮಾಡಿ ಇಟ್ಟಾರ ಅಂತ ಹಿರಿಯರ ಅಂದ ಕೂಡಲೇ ಇದು ಶೀಲ ಮತ ಅಲ್ಲ, ಇದು ಹಾಲು ಮತ ಬೇರೆ ಅಲ್ಲ, ಶೀಲ ಮತ ಬೇರೆ ಅಲ್ಲ, ಎರಡೂ ಹಾಲು ಮತನೇ ಅಂತ ಹೇಳಿ ಹೇಳ್ಯಾರಪ್ಪ. ನೀ ಎಂದಿದಿಲ್ಲ. ನಿನ್ನ ಮಾತಿಗೆ ನಂದೇನು ಹಾಲುಗಳಿವಂತ ವಿಶೇಷ ಇಲ್ಲ. ಇಲ್ಲ. ಇವು ಎರಡು ಹಾಲು ಮತದ ಸತ್ಯ ಸಂಘದ ಅದಾವ. ಇದೇ ಸಂಘಗಳನ್ನು ಮಾಡ್ಕೋತ ನಾವು ನೀವು ಕೂಡಿ ಹೋಗೋನು. ಟೈಮ್ ಮಾತ್ರ 5 ನಿಮಿಷ ಅದ. ಹೌದು ಹೌದು. ಎದಕ್ಕ 5 ನಿಮಿಷ ಮಾತು ಹೇಳಕ್ ಆಡೋದು ಬೇಕಾದಷ್ಟು 4 ತಾಸು ಹಾಡು ಬೇಕಾದಟ್ಟು ಹೇಳು. ಮಾತು ಮಾತ್ರ 5 ನಿಮಿಷನಾಗ ಮುಗಿಬೇಕಂತ ಹೇಳಿದ್ರು. ಹೌದ್ ಹೌದು. ಹೆಂಗಾಗ್ತದ ಯಾವ ಅಂತ ಕೇಳಿದ್ರೆ ಹೆಂಗಾಗ್ತೈತ್ರಿ? ತಳೆವಾಡ ಅಂತ ಊರೊಳಗ ಆಮದಾರ್ ಬಂದಿದತ್ತ. ಆಮದಾರ ಅಂದ್ರೆ ಎಮ್ಮೆಲೆ ಹಿಂಗ್ ಹೇಳ್ರಿ ನಮ್ಗೆ. ಆಮದಾರ ಎಮ್ಮೆದಾರ ಅಂದ್ರೆ ತಿಳಿ ಮಾತಲ್ಲವು. ಈ ಕಡೆ ಭಾಗದಾಗ ಆಮದಾರ ತರ ಮಗನ. ಹಾ ಹಾ ಇಲ್ಲಿ ಭಾಷೆದಾಗ ಹೇಳಿದ್ರನ್ರಿ. ಶ್ರಾವಣ ಸಿದ್ದನ ಜಾತ್ರೆಗೆ ಆಮದಾರ ಬಂದಿದತ್ತ. ಹಾ ಹಾ ಒಬ್ಬ ಕುಡುಕ ಸುಳಿ ಮಗ, ಇಲ್ಲಿ ಯಾರು ಕಾಣೋರ್ ಅಂತ ಮಂದಿ ಯಾರು ಇಲ್ರಿ, ಚೊಕ್ಕದ ಕುಡುಕ ಸುಳಿ ಮಗ ಆಮದಾರ್ಗ ಸಿಟ್ಟಂಗ ಕೆಟ್ಟ ಬೇಗಳ ಬೈದ್ ಬಿಟ್ಟತ್ರಿ. ಬೈದ್ ಬಿಟ್ಟಾನ್ರಿ ಅವ್. ಸಭಾದಾಗ ಆಮದಾರ್ಗ ಬೈದ. ಅವ ಅಕ್ಕಲಕೋಟ್ ಸ್ಟೇಷನ್ಕ್ ಹೋಗಿ ಕೇಸ್ ಮಾಡ್ದ. ಅವ್ ಕುಡುಕನ ಮ್ಯಾಲ. ಹೌದ್ ಹೌದ್. ಮಾನ ಮುಖದಮ್ಮಿ ಕೇಸ್ ಹಾಕದ. ಹೌದ್ ಹೌದ್. ಒಂದು ವಾರದಾಗ ಅವನಿಗೆ ವಾರೆಂಟ್ ಬತ್ ಮನಿಗ್ ಪೇಷಂಟ್ ಅಲ್ಲ ವಾರೆಂಟ್ ಮನೆಗೆ ಬತ್ತು. ಅವಾಗ ಗಾಬರಿಗೆ ಬಿತ್ತಿದು. ಇದು ಎಮ್ಮೆಲೆ ಆಮದಾರ್ನ ಕೇಸ್ ಆಗ್ಯದ. ಬಾಳ ಬಿರ್ಸಾಗ್ಯದ ಕೇಸ. ಇದ್ರಾಗ ನಾ ಉಳಿದು ಪಾರಾಗೋದು ಬಾಳ ಜಡ ಹಿಡಿತದ ತಿಳ್ಕೊಂಡು ಅಕ್ಕಲಕೋಟಕ್ಕೆ ಹೋಗಿ ಒಬ್ಬ ವಕೀಲನ್ ಹಿಡ್ದ. ಶಾಣೆ ವಕೀಲ್ ಹಿಡ್ದಂದ. ಆಮದಾರ್ ನನ್ನ ಮ್ಯಾಲ ಕೇಸ್ ಮಾಡ್ಯಾನ್ರಿಪ್ಪ. ಇದು ಕೇಸ್ ಬಾಳ ಬಿರ್ಸದ, ಇದ್ರಾಗ ಹೆಂಗಾರೆ ಮಾಡಿ ನಾನು ಪಾರ್ ಮಾಡ್ಬೇಕ್ರಿಪ್ಪ ಅಂದ. ಹೌದ್ ಹೌದ್. ಅವಾಗ ಅವ ವಕೀಲ್ ಅಂದ, ಯಾನಂದ್ರಿ? ಕೇಸ ದೊಡ್ಡವ್ರ ಮೇಲೆ ನಿನಗ ಮಾಡ್ಯಾರ ಬಾಳ ಬಿರ್ಸಾಗ್ಯದ ಕೇಸ. ಅವ್ರಿಗೆ ಬೈಬೇಡತ್ತ ಮಗನ, ಬೈದಿದಿ. ಹೌದ್ ಹೌದ್. ನಾ ಹೇಳ್ದಂಗ ಕೇಳ್ತೇನಂದವ. ಅವೇನಂದ್ರಿ? ನೀವ್ ಹೇಳ್ದಂಗ ಕೇಳಕ್ ಇಲ್ಲಿ ಬಂದಿನ್ರಿ ಸಾಹೇಬ್ರ ಅಂದವ. ಹೌದ್ ಹೌದ್. ಕರೆ ಈ ಕೇಸ್ ನಾ ಗೆದಸ್ಬೇಕಾದ್ರೆ ಇದಕ್ಕೆ ರೊಕ್ಕ 35,000 ಆಗ್ತದ. 35,000 ಒಂದು ಕೇಸಿಗೆ. ಕೇಸರೇ ಆಮದಾರ ಮಾಡ್ಯಾನ. ಹೌದು. 35 ಅಲ್ಲ 40 ಹೋಗಲಕ್ಕ ಮೊದಲು ಕೇಸ್ ಅಂದ ಬಚಾವ್ ಮಾಡಂದ. ಹೌದ್ ಹೌದ್. 35,000 ಕೇಸ್ ಮುಗಿಸದ. ಹೌದು. ಮುಗಿಸಿ ವಕೀಲ್ ಹೇಳ್ದ, ಯಾನತ್ತ? ಎಲ್ಲಿದು? ತನ್ನ ರೂಮ್ನೊಳಗೆ ಕಲಸದ. ಒಳಗೆ ಜಡ್ಜ್ ಕರಿತಾನ. ಯಾನೋ ಮಗನ ಆಮದಾರ್ಗ ಏನೋ ಬೈದಿಲ್ಲ ಅಂತ ಕೇಳ್ತಾನ. ನಿನಗ ಜಡ್ಜ್ ಏನ್ ಕೇಳಿದ್ರು ನೀ ಯಾನ್ ಅನ್ಬೇಕ? ಯಾನ್ ಅನ್ಬೇಕ್ರಿ? ಅವ ಯಾನ್ ಕೇಳ್ತಾನ? ಹಿಂಗ್ ಹೇಳ್ಬೇಕು ನೀ ಜಡ್ಜನ ಮುಂದ ಹೇಳಿ. ವಕೀಲ ಇವನು ಕರ್ಕೊಂಡು ಹೋದ ಆರೋಪಿನ. ಹೋಗಿ ಜಡ್ಜ್ ಕೇಳ್ದ, ಯಾನೋ ಮಗನ ಮೊನ್ನೆ ತೆಳೆವಾಡದಾಗ ಆಮದಾರ್ ಬಂದಿದತ್ತ. ಅವನಿಗೆ ಏನಾನ ಕೆಟ್ಟ ಶಬ್ದಗಳಲ್ಲಿ ಬೈದಿತ್ತಲ್ಲ ಮಗನ ಅಂದವ. ಅವಾಗ ಏನಂದ್ರಿ? ಇದು ಕಟ್ಕಟ್ಟಾಗಿ ನಿಂತ ಅಲ್ಲ. ಯಾನ ಬೈದಿತ್ತಲ್ಲೋ ಅಲ್ಲ ತೂ ನಾನಂದ್ರಿ ಜಡ್ಜ್ ಸಾಹೇಬ್ ಅಂದ ಎಮ್ಮೆಲಿಗೆ. ಏನ್ ಹುಚ್ಚ ಎಮ್ಮೆಲೆ ನೀ ಅಂದವ. ಹುಚ್ಚಿನ ಮೇಲೆ ಕೇಸ್ ಮಾಡ್ತಾರೇನೋ ಎಮ್ಮೆಲಿ? ಇಂತ ಮೂಕದನು 20 ಹಳ್ಳಿ ಎಮ್ಮೆಲೆ ಅದೀನಿ ನೀನು. ಹೌದು. ಇಂತ ಮೂಕ ಹುಚ್ಚಿನ ಮೇಲೆ ಕೇಸ್ ಮಾಡ್ತಾರೇನೋ ಎಮ್ಮೆಲಿ? ಕೇಸ್ ಕ್ಲೋಸ್ ತಿಳ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಜಡ್ಜ್ ಬರೆದು ಕೊಟ್ಟು ಬಿಟ್ಟ.
ಇಬ್ರು ಕೂಡಿ ಕಡ್ಯಾಕಾಗಿ ಬಂದ್ರು ವಕೀಲ ತನ್ನ ರೂಮಿಗೆ ತಗೊಂಡು ಹೋದ. ಹೊಳ್ ತನ್ನ ರೂಮಿಗೆ ಪೀಸ್ಕೋಬೇಕಲ್ಲ ಪೀ ತನ್ನ ರೂಮಿಗೆ ಹೋಗಿ ವಕೀಲ ಅಂದ, ಯಾನಂದ ಕೇಸ್ ನಿರ್ದೋಷ ಆಯ್ತು, ಆಯ್ತು ಮಗನ, ನನ್ನ 35,000 ರೊಕ್ಕ ಕೊಡುವಂದ. ಯಾನಂದ್ರಿ ಆಯ್ 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 ಅದ. ಅಲ್ಲಿ ವಕೀಲ್ ಮುಂದೆ ಆಯ್ ಸೊಳೆ ಮಗನ, ಅದು ಕೋರ್ಟ್ನ್ಯಾಗ ಇದು ನನ್ನ ಆಫೀಸ್ ಅದ, ರೊಕ್ಕ ಕೊಡು. ಆಯ್ 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 ನೋಡ್ರಿ ಪಿಂಟು ಮಾಸ್ತರ ಅಲ್ಲಿ ವಕೀಲ ಕಲಿಸ್ಯಾನ ಕೋರ್ಟ್ನ್ಯಾಗ ಆಯ್ ಆಯ್ ಅನ್ನಂದಾನು ಹುಚ್ಚಿ. ಅವನ ಮುಂದೆ ಫೀಸ್ ಕೊಡಾಗ ಆಯ್ ಆಯ್ ಅನ್ನಂದಿಲ್ಲವ. ಹೌದು ನೀನು ಇವತ್ತು ಪರಸು ಮಾಸ್ತರ ಮುಂದೆ ಆಯ್ ಆಯ್ ಮಾಡಿದ್ರೆ ನಿನ್ನ ಈ ತಲೆವಾಡ ಊರಾಗ ಬಿಡುವುದಿಲ್ಲ. ಹೌದು ಇದನ್ನ ತಿಳ್ಕೊಂಡು ನನ್ನ ಜೋಡಿ ವಾದ ಆಗ್ಲಿ. ಹೌದು, ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲಿ ಹಿರಿಯರು ಬಹಳ ಮಾತಾಡಬೇಡ ಅಂತ ಹೇಳ್ಯಾರ. ಹೌದು, ಇನ್ನ ಅವ್ರಿಗೊಂದು ಪಾಳೆ ನಮಗೊಂದು ಪಾಳೆ ಹಿಂಗ ಮಾತಾಡ್ಕೊತ ಹೋಗೋದಿರ್ತತಿ. ಹೌದು, ನಾವೆಲ್ಲರೂ ಕೂಡ್ಕೊಂಡ ಏನಾರೇ ಒಂದು ವಿಷಯ ಚರ್ಚೆ ಮಾಡತ್ ಹೇಳಿ ಅಂದ್ರ ಚರ್ಚೆ ಮಾಡ್ತೀವಿ. ನೋಡು ನಮ್ ಕಾಕ ಒಬ್ಬ ನಮ್ ಹಿಂದೆ ಬಿರ್ಸಿ ಅದ ನೋಡು, ಏನ ಹೊತ್ತ ಮುಣಗದಾಗ ನೋಡಕ್ ಅದಕ್ಕ ಇರ್ಲಿ ಯಾನು ಬಾಳ ಮಾತಾಡುವಂತ ವಿಶೇಷ ಇಲ್ಲ. ಒಂದು ಹಾಲು ಮತದೊಳಗ ಹೌದು ಪ್ರಶ್ನೆ ಕೇಳ ತಿಳ್ಕೊಂಡು ನೀವೆಲ್ಲರೂ ಟಾಳಿ ಹೊಡೆದ್ರೆ ಪ್ರಶ್ನೆ ಕೇಳ್ತೀನು. ಹೌದು, ಇರ್ಲಿಕ್ಕಂದ್ರ ಹಿಂಗ ಏನ್ರಿ ಇರ್ಲಿ ಇಲ್ಲಿ ಅಣ್ಣವ್ರಂದ್ರು ಇಲ್ಲಿ ಸಂತೋ ಮರ ಏನ್ರಿ ಅವ್ರಿ ಮಾರಾಯಗಳಂದಾಗ ಜರ ಜಗ್ತದ ಅದು ಆಟೋಮೆಟಿಕ್ ಇರ್ತೈತಿ. ಇರ್ಲಿ ಸಂತೋ ಮಾರಾಯರ್ ಹೇಳಿದ್ರು, ಯಾನ್ ಹೇಳ್ಯಾರಿಪ್ಪ, ಒಂದ್ ತುಸು ನಮ್ಮ ಹುಡುಗನ ಕಡೆ ಒತ್ತು ಕೊಡ್ಬೇಡಪ್ಪ, ನೋಡ್ಕೊಂಡ ಜಗ್ಲಿ ಅಂತಕ್ಕಂತ ಮಾತನ್ನ ಹೇಳ್ಯಾರ. ಹೌದೌದು, ನಿಮ್ ಹುಡುಗ ನಾ ಏನು ಒತ್ತು ಕೊಡುದಿಲ್ಲ. ಹೌದು, ಒಂದ್ ಹಾಲು ಮತ್ತೊಳಗ ಪ್ರಶ್ನೆ ಕೇಳ್ತನು. ಹೌದು, ಬಾಳ ಚಂದ ಉತ್ತರ ಹೇಳ್ತಾರಂತ ಆತ್ಮವಿಶ್ವಾಸ ಐತಿ ನನಗದ. ಹೌದು, ಏನು ನಮ್ಮ ಸರ್ಜೋಡಿ ಸಹಕರಿದ್ರೆ ಪ್ರಶ್ನೆ ಕೇಳೋದಪ್ಪ ಅಂತ ಕೇಳಿದ್ರ ಏನ್ ಕೇಳುದ್ರಿಪ್ಪ? ಯೋಗಿನಾದ ಅಮೋಘ ಸಿದ್ಧ ಕೈಲಾಸದೊಳಗೆ 7 ಯುಗದಾಗ ಭಗವಂತನ ಶಿವ ಮಾಡ್ದ. ಹೌದು, ಮರ್ತ್ಯ ಮಂಡಲ ಕರಿತಲಿ ಮಾನವರು ಉದ್ಧಾರ ಮಾಡೋಗೋಸ್ಕರವಾಗಿ ಮರ್ತ್ಯ ಮಂಡಲಕ್ಕೆ ಅಮೋಘ ಸಿದ್ಧ ಇಳಿದು ಬಂದ. ಬರು ಹೊತ್ತಿನಾಗ ಏನೇನ್ ತಂದರಿಪ್ಪ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಮಳಿಕಿಲ್ಲ ಬೆಳಿಕಿಲ್ಲ, ಮುಂದೆ ನಂದಿ ಮಾಡ್ಕೊಂಡು ಹಿಂದೆ ತಂದಿ ಮಾಡ್ಕೊಂಡ ಬಯಲು ಬುತ್ತಾಳ ಸಿದ್ಧನ ಬಗಲಾಗ ಕರ್ಕೊಂಡು ಅಮೋಘ ಸಿದ್ಧ ಮುತ್ತೆ ಇಳದ ಧರಣಿಗೆ ಮರ್ತ್ಯ ಮಂಡಲಕ್ಕೆ ಇಳಿದು ಬಂದ. ಹೌದು, ನಡಹಟ್ಟಿ ನಾಗರಾಗೌಡರ ಮಗಳಾಗಿರ್ತಕ್ಕಂತ ಪದ್ಮಾವತಿಗೆ ಅಮೋಘ ಸಿದ್ಧ ಮದುವೆ ಆದ ಮದುವೆ. ಅಮೋಘ ಸಿದ್ಧಗೆ 4 ಮಂದಿ ವರಿವಿನ ಮಕ್ಕಳು. ಹೌದು, ಅವತಾರ ಓದು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ, ಆಚಾರಗೌಡ ಸೋಮಣ್ಣ ಮುತ್ಯ, ಕಡಿಹುಟ್ಟ ಕಣ್ಣ ಮುತ್ಯ. ಹೌದು, ತಾಯಿನಾಳ ರೇಬಕಾದೇವಿ ಒಬ್ಬಕ್ಕಿ ಹೆಣ್ಣು ಮಗಳು. ಇನ್ನು 3 ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಇವ್ರು ಯಾರಿಪ್ಪ? ತೇರವಾಡ ಮಂಗರ ಕರ್ಣಿ ಮಲಕಾರ ಸಿದ್ಧ, ಡೋಣಜು ಮಾಸಿದ್ದಪ್ಪ. 3 ಮಂದಿ ಪುಣ್ಯದ ಮಕ್ಕಳ. ಹೌದು, ನಾ ಹೆಂಗ ಸಿದ್ಧಾಟಿಗೆ ಒಳಗೆ ವಿಷಯ ಕೇಳ್ತೀನಿ ನೋಡ. ಹೌದು, ನನಗೂ ನೀ ಸಿದ್ಧಾಟಿಗೆ ಒಳಗೆ ಇಷ್ಟ ಆನಂದ ಆಗಂಗೆ ಕೇಳ್ಬೇಕು, ಕೇಳ್ತಾನ ಅನ್ನುವಂತ ವಿಶ್ವಾಸ ನನಗದ. ಹೌದು, ಸಿದ್ಧ ಮುತ್ಯ ಬಿಳಿಯಾಣ ಸಿದ್ಧಗೆ ಜಗಳ ಬಿತ್ತು. ಎಲ್ಲಿ? ಹೊನ್ನ ಬೇವರಿಗೆ ಒಳಗೆ. ಹೌದು, ಎದರ ಸಲುವಾಗಿ ಬಿತ್ರಿಪ್ಪ? ಗೌಡಿಕೆ ಸಲುವಾಗಿ ಜಗಳ ಬಿತ್ತು. ಅವಾಗ ಸಾಮಣ್ಣ ಮುತ್ತೆ ಹೇಳ್ದ, ಹಿಂಗ ಜಗಳ ಮಾಡೋದು ಬೇಡಪ್ಪ, ಊರಾಗ ಎಲ್ಲ ಹಿರಿಯರು ಕುಡಿದ್ರು, ನೀವೊಂದು ದಿಕ್ಕಿಗೆ ಹೋಗು. ಕಾರುಣಿ ಕರಿದಿನ ಮೊದಲು ಬಂದ ಗುಂಡ ಯಾರು ಹಾರಿಸ್ತಾರ ನೋಡು, ಅವ್ರಿಗೆ ಗೌಡಿಕೆ ತಿಳ್ಕೊಂಡು ನ್ಯಾಯ ಆಯ್ತು. ಹೌದು, ಸಿದ್ಧ ಒಂದು ನಾಡಿಗೆ ಹೋದ. ಹೌದು, ಬಿಳಿಯಾಣ ಸಿದ್ಧ ಒಂದು ನಾಡಿಗೆ ಹೋದ. ಹೌದು, ದಿನ ಲೆಕ್ಕ ಎಣಸ್ಕೊತ್ತೆ ಕೂತಿದ್ದ ಯಾರು? ಬಿಳಿಯಾಣ ಸಿದ್ಧ. ಕಾರುಣಿ ಕರಿದಿನ ಮೊದಲು ಬಂದ ಗುಂಡ ಹಾರಸ್ದ. ಹೌದು, ಗೌಡಿಕಿ ಬಿಳಿಯಾಣ ಸಿದ್ಧಿಗೆ ತಿಳ್ಕೊಂಡು ಊರಾಗೆಲ್ಲ ಜನ ಎದ್ದ ಟಾಳಿ ಹೊಡೆದು ಕುಣಿಲಕ್ಕೆ ಚಲೋ ಆಯ್ತು. ಹೌದು, ಅವಾಗ ಬಿಳಿಯಾಣ ಸಿದ್ಧ ಭೂತಾಳ ಸಿದ್ಧನ ಕೊಟ್ಟು ಕೊಂತು ಬಾಯಿಗೆ ಆರತಿ ತಗೊಂಡು ಬಾ ಅಂತ ಹೇಳಿ ಕಳಿಸ್ದ. ಹೌದು, ಕೊಂತು ಬಾಯಿಗೆ ಹೋಗಿ ಹೇಳತ್ ಸುದ್ದಿ ಮುಟ್ಟಿತು, ನಿನ್ನ ಗಂಡ ಬಿಳಿಯಾಣ ಸಿದ್ಧ ಬಂದು ಗುಂಡ ಹಾರಿಸ್ಯಾನ, ಗೌಡಿಕೆ ಅವನಂತೆ ಆಗ್ಯದ, ಆರತಿ ತಗೊಂಡು ಬಾ ಅಂತ ಹೇಳಿ ಕೊಂತು ಬಾಯಿಗೆ ಹೇಳ್ದಕ್ಕಾರ ಕೊಂತು ಬಾಯಿ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ಕೊಂಡಾಕಿ ಯಾನು ತಪ್ಪು ಮಾತಾಡಿ ಇಲ್ಲ. ಏನು ಮಾತಾಡಿಲ್ಲ ತಪ್ಪ. ಆಕಿ ಯಾನಂದಳು, ನಮ್ಮ ಮನಿತನದೊಳಗ ದೊಡ್ಡವ್ರೇ ಗೌಡಿಕೆ ಮಾಡಿದ್ರೆ ಚಲೋ ಆಗ್ತತಿ, ಮನೆ ಕಾರ್ಬಾರ ಹಿರಿಯರು ಮಾಡಿದ್ರೆ ಚಲೋ ಆಗ್ತತಿ. ನನ್ನ ಗಂಡ ಸಣ್ಣವದಾನ, ನನ್ನ ಗಂಡಗೆ ಗೌಡಿಕೆ ಆಗ್ಬಾರ್ದಾಗಿತ್ತು, ನನ್ನ ಬಾವಿಗೆ ಗೌಡಿಕೆ ಆಗ್ಬೇಕಾಗಿತ್ತು ತಿಳ್ಕೊಂಡು ಪಂತುಬಾಯಿ ತುಸು ಮನಸ್ಸಿನೊಳಗೆ ಸಂಕಲ್ಪ ಮಾಡ್ಕೊಂಡು ಸ್ವಲ್ಪ ತಡ ಮಾಡಿ ಆರತಿ ತಗೊಂಡು ಬಂದಳು. ಪುಣ್ಯಾತ್ಮರೇ, ನಿಮ್ಗೆ ಎಲ್ಲರಿಗೂ ಲಕ್ಷ ಇರ್ಬೇಕು. ಲಕ್ಷ ಇರ್ಲಿ ಮಾತಿನ ಮೇಲೆ.
ಪಂತುಬಾಯಿ ಸ್ವಲ್ಪ ತಡ ಮಾಡಿ ಆರತಿ ತಗೊಂಡು ಬಂದಿದ್ದಕ್ಕ ಅವಾಗ ಬಿಳಿಯಾಣ ಸಿದ್ಧಗ ಭಯಂಕರ ಸಿಟ್ಟು ಬತ್ತು. ಹೌದು, ಬಿಳಿಯಾಣ ಸಿದ್ಧಗ ಸಿಟ್ಟು ಬಂದತಾನ. ಏನ್ ತಾನ್ರಿಪ್ಪ? ನೀ ಆರತಿ ದೌಡ್ ತರ್ಬೇಕಾಗಿತ್ತ. ದೌಡ್ ತರು ಆರತಿ ನೀ ತಡ ಮಾಡಿ ತಂದಿದಿ. ನಿನ್ನಲ್ಲಿ ಭಾವ ಬೇರೆ ಆಗ್ಯದ, ಬದಲಾಗ್ಯದ. ನನಗ್ ಬಂದಿರ್ತಕ್ಕಂತ ಗೌಡಿಕೆ ನಿನಗೆ ಹಿಗ್ಗಿಲ್ಲ. ಭಾವ ಔದುಷ್ಯದಿಗೆ ಗೌಡಿಕೆ ಆಗ್ಬೇಕು ಅನ್ನೋದು ನಿನ್ನ ಬಲ್ಲಿ ಭಾವ ಹುಚ್ಚಿ. ಇವತ್ತೇ ನನ್ನ ಊರಾಗ ನನ್ನ ಮನ್ಯಾಗ ನೀ ಇರಬೇಡ, ಜಾಗ ಖಾಲಿ ಮಾಡೋದ್ ತಿಳ್ಕೊಂಡು ಶ್ರಾಪ್ ಕೊಟ್ಟ. ಯಾವತ್ತು ಹೊಳ್ಳಿ ನನ್ನ ಭೂಮಿಗೆ ನೀ ಕಾಲಿಡಬೇಡ ತಿಳ್ಕೊಂಡು ಬಿಳಿ ಅಣಿಸಿದ್ದ ಪಂತುಬಾಯಿಗೆ ಶ್ರಾಪ್ ಕೊಟ್ಟ ಅಂತ ತಮಗೆಲ್ಲರಿಗೂ ಗುರ್ತದ. ಹೌದು, ಪಂತುಬಾಯಿ ಮುದ್ದು ಬಾವುದ ಹೆಣ್ಣು ಮಗಳು. ಹೌದು, ನನ್ನ ಗಂಡ ಸಣ್ಣವದಾನ. ನನ್ನ ಗಂಡಗೆ ಗೌಡಿಕೆ ಆಗುವುದೇ, ನನ್ನ ಮಾವಿಗೆ ಗೌಡಿಕೆ ಆಗಲಿ ದೊಡ್ಡವದನ. ಅವನೇ ಮನಿ ಕಾರ್ಬಾರ ಮಾಡಿದ್ರೆ ಊರ್ತನ ಗೌಡಿಕೆ ಮಾಡಿದ್ರೆ ಚಂದ ಆಗ್ತದೆ ತಿಳ್ಕೊಂಡು ಕೊಂತುಬಾಯಿ ಮಾತಾಡ ಕರೆ. ಇದನ್ನ ಬಿಟ್ಟು ಅನ್ಯತೆ ಹಾಕಿ ಭಾವಿಸಿಲ್ಲ. ಹೌದು ಅಂತ ಕೊಂತುಬಾಯಿಗೆ ನನ್ನ ಮನ್ಯಾಗ ನೀ ಇರಬೇಡ, ನನ್ನ ಊರಾಗ ನೀ ಇರಬೇಡ ಅಂತ ಹೇಳಿ ಜಾಗ ಖಾಲಿ ಮಾಡ್ತೀನಿ ಶ್ರಾಪ್ ಕೊಟ್ಟಿದೆ ಅಂದ್ರೆ ಸತ್ಯ ಧರ್ಮರು ಅಂತ ಹೇಳ್ತಿದಿ. ಹೌದು, ಪಂತುಬಾಯಿ ಅಂತ ತಪ್ಪು ಏನು ಮಾಡ್ಯಾಳ? ಆಕಿ ಒಳ್ಳೆದ್ದೇ ಬಗ್ಸ್ಯಾಳ. ಒಳ್ಳೆದ್ದೇ ಬಗ್ಸಿದ್ರು ಆಕಿನ ಮನಿ ಬಿಟ್ಟು ನೀವು ಹೊರಗೆ ಹಾಕಿದಿಪ್ಪ ಅಂತ ನಿನ್ನಲ್ಲಿ ಧರ್ಮ ಐತು ಏನೋ ಅಧರ್ಮ ಐತು ಮುಂದಿನ ಸಂದಿಗೆ ಸಭಾ ಹೂವನ ಹೇಳೋದು, ಮುಂದೆ ನನಗೆ ಪ್ರಶ್ನೆ ಮಾಡು. ಮತ್ತೆ ನೀ ಏನ್ ಹೇಳ್ತಿ ಹೇಳು. ಕರೆಕ್ಟ್ ಇತ್ತು ಈ ಸಭಾದಾಗ ಕರೆಕ್ಟ್ ಹೇಳೋಣ. ಪಿಂಟು ಮಾಸ್ತರ್ ಅಂತ ಸಭಾದಾಗ ಅವ್ರು ಕೂಡ ಕೂಡಿ ನಾನು ನಿನಗೆ ತಾಳಿ ಹೊಡೆದು ಹೋಗ್ತೀನೋ, ನಾನು ಹೊಡಿತೀನೋ. ಜೇರ್ ನನ್ನ ಮನಸ್ಸಿಗೆ ಉತ್ತರ ಒಪ್ಪಲಿಲ್ಲ ಅಂದ್ರ ಈ ದೈವ ಹೂವನಂಗ ದೈವದ ಮನಸ್ಸಿಗೆ ಮೂಡಂಗ ಹೇಳಿ ತಾಳಿ ಹೊಡಿಸಿ ಹೋದ್ರೆ ಇಲ್ಲಿ ಸೊಲೆ ಹನುಮಂತ ಗೌಡ ಶಿಶು ಮಗ ಕರಿ ಊರಾಗ ಹಂಗೆ ಕರಿಲಾಕ ಹೋಗ್ಬೇಡ. ಹೌದು ಅದಕ್ಕೆ ಇರ್ಲಿ ಇನ್ನು ಬಹಳ ಮಾತಾಡ್ಲಾರ್ದೇನೆ